ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರುವಂತ ಒಂದು ವಿಡಿಯೋ ಅಂತಂದ್ರೆ ಅದು ಪ್ರೀತಮ್ ಅಂಡ್ ಪೆಡ್ರೋ ವೆಬ್ ಸೀರೀಸ್ ನ ವಿಜುವಲ್ಸ್ಗಳು. ಇದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಸೈಬರ್ ಕ್ರೈಮ್ ಇರುವಂತ ವೆಬ್ ಸೀರೀಸ್. ಅಷ್ಟೇ ಅಲ್ಲ, ಇದು ರಾಜ್ಕುಮಾರ್ ಹಿರಾನಿ ಅವರ ವೆಬ್ ಸೀರೀಸ್ ಕೂಡ. ಸೊ ನಾವಿವತ್ತು ಈ ಪ್ರೀತಮ್ ಅಂಡ್ ಪೆಡ್ರೋ ವೆಬ್ ಸೀರೀಸ್ ಬಗ್ಗೆ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದರ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ಪ್ರೀತಮ್ ಒಬ್ಬ ಕೋಡಿಂಗ್ ಎಕ್ಸ್ಪರ್ಟ್ ಆಗಿರ್ತಾನೆ, ಪೆಡ್ರೋ ಒಬ್ಬ ಹಳೆ ಕಾಲದ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಪ್ರೀತಮ್ ಒಂದು ಸಣ್ಣ ರೀಸನ್ ಇಂದ ಪೊಲೀಸ್ ಜೊತೆ ಜಗಳ ಮಾಡ್ಕೊತಾನೆ ಅಂಡ್ ಅವನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಅವಾಗ ಅವನು ಈಚೆ ಬರೋದಕ್ಕೋಸ್ಕರ ಒಂದು ATM ಕಳ್ತನ ಆಗಿರುವಂತ ಕೇಸ್ನ ಕೇವಲ 15 ನಿಮಿಷದಲ್ಲಿ ಸಾಲ್ವ್ ಮಾಡ್ಕೊಡ್ತಾನೆ. ಅಲ್ಲಿಂದ ಪ್ರೀತಮ್ ಮತ್ತೆ ಪೆಡ್ರೋ ಇಬ್ರು ಪಾರ್ಟ್ನರ್ಶಿಪ್ ಶುರು ಆಗುತ್ತೆ. ಹೀಗಿರ್ಬೇಕಾದ್ರೆ ಗೋವಾ ಸ್ಪೋರ್ಟ್ಸ್ ಮಿನಿಸ್ಟರ್ ಮಗನ್ನ ಕಿಡ್ನಾಪ್ ಆಗೋಗುತ್ತೆ. ಸೊ ಈ ಕೇಸ್ನ ಅವರಿಬ್ರು ಸೇರ್ಕೊಂಡು ಹೇಗೆ ಸಾಲ್ವ್ ಮಾಡ್ತಾರೆ ಅಂಡ್ ಇದರಲ್ಲಿ ಪ್ರೀತಮ್ಗೂ ಮತ್ತೆ ವಿಲ್ಲನ್ಗೂ ಇರುವಂತ ಕನೆಕ್ಷನ್ ಏನು ಅಂಡ್ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಇದರ ಸ್ಟೋರಿ ಆಗಿದೆ. ಇನ್ನು ಇದರಲ್ಲಿ 2 ವಿಷಯ ಇಷ್ಟ ಆಗುತ್ತೆ. ಅದರಲ್ಲಿ ಮೊದಲನೆಯದ್ದು ಇದರ ಸ್ಟೋರಿನ ಬಿಲ್ಡ್ ಮಾಡ್ಕೊಂಡು ಹೋಗಿರುವಂತ ರೀತಿ. ಫಸ್ಟ್ ಸಣ್ಣ ಕೇಸಲ್ಲಿ ಇವರ ವೇ ಆಫ್ ಆಕ್ಷನ್ ಅಂಡ್ ಐಡಿಯಾನ ತೋರಿಸ್ತಾರೆ. ಎರಡನೆಯದು ಎಪಿಸೋಡ್ 3 ಇಂದ ಹೊಸ ಕ್ಯಾರೆಕ್ಟರ್ ಬರುತ್ತೆ, ಸ್ಟೋರಿಲಿ ಟ್ವಿಸ್ಟ್ ಅಂಡ್ ಟರ್ನ್ ಕೂಡ ತಗೊಳುತ್ತೆ ಅಂಡ್ ಇದೆಲ್ಲ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿರುತ್ತೆ. ಜೊತೆಗೆ ಒಂದು ಬ್ಯಾಕ್ ಸ್ಟೋರಿ ಕೂಡ ಇದೆ. ಮತ್ತೆ ಸೀರೀಸ್ ಎಂಡಿಂಗ್ ತನಕ ಆ ಮಿಸ್ಸಿಂಗ್ ಬಾಯ್ ಎಲ್ಲಿ ಅನ್ನೋ ಒಂದು ಕ್ಯೂರಿಯಸ್ ನ ಕೂಡ ಮೇಂಟೈನ್ ಮಾಡುತ್ತೆ. ಇನ್ನು ಇದರ ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ಹಿರಾನಿ ಅವರ ಸ್ಟೋರಿ. ಇವಾಗಲೇ ನಾವು PK, 3 Idiots, ಮುನ್ನಾಬಾಯಿ MBBS ಹೀಗೆ ಇವರ ಫಿಲಮ್ಗಳನ್ನ ನೋಡಿ ಎಂಜಾಯ್ ಮಾಡಿದೀವಿ ಅಲ್ವಾ. ಹಾಗೆ ಇದು ಕೂಡ ಒಂದೊಳ್ಳೆ ಫೀಲ್ ಗುಡ್ ಫಿಲಮ್ ನ ಕೊಡುತ್ತೆ. ಅಂಡ್ ಇದು ಇವರ ಮಗ ವೀರ್ ಹಿರಾನಿ ಅವರ ಡೆಬ್ಯೂ ಫಿಲಮ್ ಆಗಿದ್ರು ಕೂಡ ಒಂಚೂರು ಓವರ್ ಬಿಲ್ಡಪ್ ಇಲ್ಲದೆ ಒಂದೊಳ್ಳೆ ಕ್ಯಾರೆಕ್ಟರ್ ಮುಖಾಂತರ ಇಂಟ್ರೊಡ್ಯೂಸ್ ನ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇದರಲ್ಲಿ 12th ಫೇಲ್ ಫಿಲಮ್ ನ ಹೀರೋ ಆಗಿರುವಂತಹ ವಿಕ್ರಾಂತ್ ಮೆಸ್ಸಿ ಅವರು ಇದರಲ್ಲಿ ವಿಲ್ಲನ್ ಆಗಿ ಕಾಣಿಸ್ಕೊಂಡಿರೋದು ಅಂಡ್ ಅವರ ಪರ್ಫಾರ್ಮೆನ್ಸ್ ಎರಡೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಂಗಳು ಬರ್ತಾ ಇದೆ. ಬಟ್ ಈ ಸಲ ಬಾಲಿವುಡ್ ಇಂದನೂ ಕೂಡ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಸೈಬರ್ ಕ್ರೈಮ್ ಇರುವಂತ ಸ್ಟೋರಿ ಕೂಡ ಬಂದಿದೆ. ಅಂಡ್ ಡೆಫಿನೆಟ್ಲಿ ಇದೊಂದು ವರ್ತ್ ವಾಚ್ ಸೀರೀಸ್ ಆಗಿದೆ. ಅಂಡ್ ಇದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನೋಡಿ ಎಂಜಾಯ್ ಮಾಡಿ. ಮತ್ತೆ ನೀವೇನಾದ್ರೂ ಈ ಸೀರೀಸ್ ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಈ ಸೀರೀಸ್ ಹೇಗೆ ಅನ್ನಿಸ್ತು ಅಂಡ್ ಯಾರ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯ್ತು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.